ತುಮಕೂರಿನ ಹೊರವಲಯದ ಹಿರೇಹಳ್ಳಿ ಕೃಷಿ ಇಲಾಖೆಯ ಆವರಣದಲ್ಲಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಜ್ಯೋತಿ ಗಣೇಶ್ ಕಾರ್ಯಾಗಾರ ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ರೈತರು ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿ ನೈಸರ್ಗಿಕ ಕೃಷಿ ಬಗ್ಗೆ ಅಧಿಕಾರಿಗಳು ರೈತರಿಗೆ ತಿಳುವಳಿಕೆ ನೀಡಬೇಕು ಎಂದು ಹೇಳಿದರು. ಇವತ್ತು ಇದೊಂದು ವಿಶೇಷ ಕಾರ್ಯಕ್ರಮ. ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಬರೇ ನಾವು ಸ್ಟ್ರೈಕು ಮತ್ತೊಂದು ಬೇರೆ ಮಾಡೋದನ್ನ ನೋಡಿದೀವಿ. ಆದ್ರೆ ಇವತ್ತು ರೈತ ಮೋರ್ಚಾ ಅದರ ಉದ್ದೇಶ, ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ನಿಜವಾದ ಒಂದು ಉದ್ದೇಶದ ಒಂದು ಕಾರ್ಯಕ್ರಮ ಇದು ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಏನು ನರೇಂದ್ರ ಮೋದಿ ಅವರ ಒಂದು ನೆಚ್ಚಿನ ಯೋಜನೆ, ಇವತ್ತು ನೈಸರ್ಗಿಕ ಕೃಷಿಯನ್ನ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ದೇಶದಲ್ಲಿ ನಾವು ಸೆಲ್ಫ್ ರಿಲಯನ್ಸ್ ಇರಬೇಕು ಮತ್ತು ವಿಶೇಷವಾಗಿ ಅಗ್ರಿಕಲ್ಚರ್ ನ ಮರ್ತ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡಿದ್ರೆ ನಾವೆಲ್ಲ 60ರ ದಶಕ ಜ್ಞಾಪಿಸ್ಕೋಬೇಕಾಗ್ತದೆ. ನಾವಿನ್ನು ಹುಟ್ಟಿರ್ಲಿಲ್ಲ ಅವಾಗ. ಹೇಳ್ತಾರೆ ಎಲ್ಲರೂ ಕೂಡ, ಏನೋ ಈ ಮೆಕ್ಸಿಕನ್ ಜೋಳ, ಮೆಕ್ಕೆಜೋಳ ಅಂತಾರೆ. ಅವಾಗ ಎಲ್ಲ ಸ್ಕೂಲ್ಗಳಲ್ಲಿ ಅದು ಇಂಪೋರ್ಟ್ ಮಾಡಿಬಿಡ್ತಿದ್ರು, ಅಷ್ಟು ಬರ ಬಂದಿತ್ತು ಅವಾಗ. ಆದ್ರಿಂದ ಆ ಮಟ್ಟಕ್ಕೆ ನಾವೀಗ ಇಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅರ್ಬನೈಸೇಷನ್ ಆಗಿ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ಗಳೆಲ್ಲ ಕ್ಷೀಣ ಆಗ್ತಾ ಇದಾವೆ. ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಕೂಡ ಅನ್ಸೈಂಟಿಫಿಕ್ ಆಗಿ ಲಾಸ್ ಮಾಡ್ಕೊಂತ ಇದೀವಿ. ಆದ್ರಿಂದ ನಾನೇನ್ ರೈತ ಆದರೂ ಕೂಡ ರೈತದ ಕುಟುಂಬದಿಂದ ಬಂದಿರೋನು ಎಷ್ಟೆಷ್ಟು ಹಾಳು ಮಾಡ್ಕೊಂಡಿದೀವಿ ನಮಗೂ ಕೂಡ ನೋಡಿದೀವಿ. ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ಝೀರೋ ಕಲ್ಟಿವೇಶನ್ ನಮ್ಮ ತಂದೆಯವರು 40 ವರ್ಷದಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ ಪೂರ್ತಿ ಏನೆಲ್ಲ ಆಗಿದೆ ಅಂತ. ಪ್ರಾಪರ್ ಆಗಿ ಅಡ್ವೈಸ್ ಗೈಡೆನ್ಸ್ ಇಲ್ಲ ಅಂದಾಗ ಖಂಡಿತವಾಗಿ ಟೈಮು ವೇಸ್ಟ್, ದುಡ್ಡು ವೇಸ್ಟ್. ಆದ್ರಿಂದ ಇವತ್ತೇನ್ ಬ್ಯಾಟ್ರಂಗೇಗೌಡರು ಹೇಳಿದಾಗೆ ಅಧಿಕಾರಿಗಳು ವಿಶೇಷವಾಗಿ ನೀವೇನು ಈ ಸಂಸ್ಥೆ ಮಾಡಿರದೆ ರಿಸರ್ಚ್ ಮಾಡಿ ಒಳ್ಳೆ ಪ್ರಾಕ್ಟೀಸಸ್ ಮತ್ತು ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅದನ್ನ ಆವಿಷ್ಕಾರಗಳನ್ನ ಅವ್ರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅವ್ರ ರೈತರುಗಳಿಗೆ ಅವ್ರಿಗೆ ಹೇಳ್ಕೊಡೋದೇ ಈ ಒಂದು ಕೇಂದ್ರದ ಉದ್ದೇಶ. ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಬ್ಯಾಟರಂಗೇಗೌಡರವರು ಮಾತನಾಡಿ, ಇಂದು ದೇಶದೆಲ್ಲೆಡೆ ನೈಸರ್ಗಿಕ ಕೃಷಿ ಅಭಿಯಾನ ನಡೆಯುತ್ತಿದೆ. ಮೋದಿರವರು ಪ್ರಧಾನಿ ಆದ ಮೇಲೆ ನೈಸರ್ಗಿಕ ಕೃಷಿ ಬಗ್ಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಪಕ್ಷದ ಕಾರ್ಯಕರ್ತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಅರಿವು ಮೂಡಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ನುಸಿಪೀಡೆ ಹಾವಳಿಯಿಂದಾಗಿ ತೆಂಗು ಇಳುವರಿ ಕಡಿಮೆ ಆಗುತ್ತಿದೆ ಎಂದು ಬ್ಯಾಟರಂಗೇಗೌಡರವರು ತಿಳಿಸಿದರು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಈ ಒಂದು ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಯಾವ ನಮ್ಮ ದೇಶದ ಫಲವತ್ತತೆಯ ಮಣ್ಣು, ನಾವು ಹಾಕ್ತಕ್ಕಂಥ ಗೊಬ್ಬರ ಏನಿದೆ, ಸರ್ಕಾರಿ ಗೊಬ್ಬರ, ಅದು ಯಾವುದೇ ರೀತಿಯ ಈ ಗೊಬ್ಬರದಿಂದ ನಮ್ಮ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ನಮ್ಮ ಒಳಗಡೆ ಚರ್ಚೆ ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು, ಇವತ್ತು ನಾವು ಬೆಳೀತಕ್ಕಂಥ ಬೀಜಗಳು ಕೂಡ ಗೌರ್ಮೆಂಟ್ ಗೊಬ್ಬರ ಕೇಳ್ತವೆ ಅಂತೇಳಿ. ನಾವು ನೈಸರ್ಗಿಕ ಕೃಷಿ ಅಳವಡಿಸಿದ್ರೆ ನಮ್ಮ ಮಣ್ಣೆ ಅಡ್ಜಸ್ಟ್ ಆಗಲ್ಲ ಅನ್ನೋಂಥ ಪರಿಸ್ಥಿತಿಗೆ ನಾವು ತಲುಪಿಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ನಿಜ ಕೂಡ. ಆದ್ರೆ ಹೀಗೆ ಇರ್ಬೇಕಾ? ಕಾಲಕ್ರಮೇಣ ನಮ್ಮ ಮಣ್ಣು ಫಲವತ್ತತೆಯನ್ನು ಉಳಿಸ್ಕೊಳ್ಳುತ್ತಾ, ಅದರ ಅಸ್ತಿತ್ವ ಉಳಿಯುತ್ತಾ, ನಾವು 50 ವರ್ಷ 60 ವರ್ಷದ ಮುಂದಿನ ಆಲೋಚನೆ ಮಾಡಿದ್ರೆ ನಾವು ಯಾವುದೇ ಬೆಳೆಯನ್ನ ಬೆಳೀಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಗೆ ನಮ್ಮ ಮಣ್ಣು ತಲುಪುತ್ತೆ. ಆ ಕಾರಣಕ್ಕೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನೈಸರ್ಗಿಕ ಕೃಷಿಯನ್ನ ರೈತರು ಹಂತ ಹಂತವಾಗಿ ಅಳವಡಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರಿ ಯೋಜನೆಗಳನ್ನು ರೂಪಿಸಿದ್ದಾರೆ. ಅಧಿಕಾರಿಗಳನ್ನು ಇದರಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಾಗ ಮಾಡಿದ್ದಾರೆ. ಕಡ್ಡಾಯವಾಗಿ ರೈತರಿಗೆ ತಿಳುವಳಿಕೆ ಮಾಡುವಂತ ಕೆಲಸವನ್ನ ಮೂಡಿಸ್ತಾ ಇದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ರೈತರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬ ರೈತರಿಗೆ ಇದರ ಮಹತ್ವವನ್ನು ಹೇಳ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ಹೆಬ್ಬಾಕರ್ ಅವರು ಮಾತನಾಡಿ, ರಾಸಾಯನಿಕ ಗೊಬ್ಬರಕ್ಕಿಂತ ನೈಸರ್ಗಿಕ ಗೊಬ್ಬರವನ್ನ ರೈತರು ಬಳಸಬೇಕು ಎಂದು ಕರೆ ನೀಡಿದರು. ಕಾರ್ಯಾಗಾರದಲ್ಲಿ ಕೃಷಿ ವಿಜ್ಞಾನಿ ಲೋಗನಂದನ್, ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸತ್ಯಮಂಗಲ ಜಗದೀಶ್, ಬಿಜೆಪಿ ಮುಖಂಡ ವೈಎಸ್ ಹುಚ್ಚಯ್ಯ, ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವೀಶ್ ಸೇರಿದಂತೆ ಬಿಜೆಪಿಯ ಮುಖಂಡರು, ಕೃಷಿ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಜಿಲ್ಲೆಯ ವಿವಿಧೆಡೆಯಿಂದ ನೂರಾರು ರೈತರು ಆಗಮಿಸಿದ್ದರು.